ಶ್ರೀದೇವಿ, ಯಾಕ್ರಿ ಎಷ್ಟೊಂದು ಸಂತೋಷದಿಂದ ಕೂಗ್ತಾ ಇದ್ದೀರಲ್ಲ? ಯಾಕೆ ಲಾಟ್ರಿ ಏನಾದರೂ ಹಾರತಿ? 1000 ಕೋಟಿ ಲಾಟ್ರಿಕ್ಕಿಂತ ಮಿಗಿಲಾಗಿತ್ತು ಶ್ರೀದೇವಿ ಈ ಸುದ್ದಿ. ರೀ, ಅಂತ ಸಂತೋಷದ ಸುದ್ದಿ ಏನು ಅಂತ ನಿಮ್ಮ ಸತಿಯ ಮುಂದೆ ಹೇಳಬಾರದೆ? ಆ ವಿಷಯ ಹೇಳುವುದಕ್ಕಿಂತ ಮುಂಚೆ ಈ ನಿನ್ನ ಗಂಡನ ಕೈ ಹಿಡಿದು ಕುಣಿಯಬಾರದೆ? ಓಹೋ, ಇಂಥ ಸಮಯದಲ್ಲೂ ನಿಮಗೆ ಹಾಡಿನ ಚಿಂತೆ? ಹಾಡಿನ ಚಿಂತೆಯಲ್ಲ ಶ್ರೀದೇವಿ, ನನಗಾದ ಸಂತೋಷಕ್ಕೆ ಸಾಟಿಯೇ ಇಲ್ಲ. ಬಹುದಿನಗಳಿಂದ ಕಳೆದು ಹೋದ ನಮ್ಮ ಮನೆತನದ ನೆಮ್ಮದಿ ಮರಳಿ ಸಿಕ್ಕಂತಾಗಿದೆ. ಹಾಡು ಶ್ರೀದೇವಿ, ನಂತರ ತಿಳಿಸುವೆ ನಿನಗೂ ಆ ವಿಷಯವನ್ನು. ಆಯ್ತ್ರಿ, ನೀವು ಮಾತಿನಂತೆ ಆಗಲಿ. ಬಾರಮ್ಮ ಪ್ರಿಯ. ಛೇ, ಈ ರೀತಿ ಚಕ್ಕಂದ ಮಾಡೋಕೆ ನಿಮಗೆ ನಾಚಿಕೆ ಆಗುದಿಲ್ವೇನು? ಯಾಕಮ್ಮ, ಯಾಕೆ ನೀನು ಈ ರೀತಿ ಮಾತಾಡ್ತಿದ್ದೀಯಾ? ಪಾರ್ಕ್ನಲ್ಲಿ, ಲಾಡ್ಜ್ನಲ್ಲಿ ಮನೆಯವರ ಕಣ್ಣು ತಪ್ಪಿಸಿ ಚಕ್ಕಂದ ಆಡುವವರು ಕಾಮ ಪಿಶಾಚಿಗಳೇ ಹೊರತು ನಮ್ಮ ಹಾಗೆ ಗಂಡ ಹೆಂಡತಿ ಇರಲ್ಲ. ಏಯ್ ಪ್ರಿಯ, ನೀವಿಬ್ರು ಗಂಡ ಹೆಂಡತಿಯರಾಗಿದ್ದರೆ ಹೊತ್ತಲ್ಲದ ಸಮಯದಲ್ಲಿ ಈ ರೀತಿ ಇಬ್ರು ಚಕ್ಕಂದವನ್ನ ಆಡ್ತಾ ಇರ್ಲಿಲ್ಲ. ನೀವಿಬ್ರು ಕಾಮ ಮೆತ್ತಿಗೇರಿದ ಕಾಮ ಪಿಶಾಚಿಗಳು ನೀವಿಬ್ರು. ಪ್ರಿಯ, ಎಲವಿಲ್ಲದ ನಾಲಿಗೆ ಇದೆ ಎಂದು ಅರ್ಥವಿಲ್ಲದೆ ಮಾತನಾಡಬೇಡ. ಈ ನಿನ್ನ ಅಕ್ಕ ವಿಟ ಪುರುಷನೊಂದಿಗೆ ಚಕ್ಕಂದವಾಡುತ್ತಿಲ್ಲ, ಕೈ ಹಿಡಿದ ಗಂಡನೊಂದಿಗೆ ಸಂತೋಷದಿಂದ ಹಾಡಿ ಕುಣಿಯುತ್ತಿದ್ದಾಳೆ. ಇದರಲ್ಲೇನಿದೆ ತಪ್ಪು? ಇದಲ್ಲ ನೀನು ಹೇಳಿಕೊಟ್ಟ ಕೆಟ್ಟ ಬುದ್ಧಿ. ಅದರಿಂದಲೇ ನಿನ್ನ ಗಂಡ ನನ್ನನ್ನು ಅವತ್ತು ಕಾಮದಾಟಕ್ಕೆ ನನ್ನನ್ನು ಕರೆದದ್ದು. ಪ್ರಿಯ, ಯಾಕೆ ಹೆಂಡತಿಯ ಮುಂದೆ ಸತ್ಯ ಹೇಳಿದಂತ ನಿನಗೆ ಕೋಪ ಬರ್ತಾ ಇದೆಯಾ? ಪ್ರಿಯ, ತಿಳುವಳಿಕೆ ಇಲ್ಲದೆ ನೀನು ಏನೇನೋ ಮಾತಾಡಬೇಡ. ಯಾಕೆಂದ್ರೆ ನನ್ನ ಗಂಡ ಶ್ರೀರಾಮಚಂದ್ರ ಇದ್ದ ಹಾಗೆ ಅವರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರ ಮೇಲೆ ಇಲ್ಲ ಸಲದ ಅಪವಾದವನ್ನು ಹೊರಿಸಬೇಡ ನೀನು. ಅಕ್ಕ, ನಾನು ಹೇಳುತ್ತಿರುವುದು ಸುಳ್ಳಂತ ತಿಳ್ಕೊಂಡಿದ್ದೀಯಾ? ನೀನು ಯಾವುದೋ ವ್ರತವನ್ನ ಮಾಡ್ತಾ ಇದ್ದೀಯಂತೆ. ಅದಕ್ಕೆ 1 ತಿಂಗಳಿಂದ ನಿನ್ನ ಗಂಡನ ಜೊತೆ ನೀನು ಸೇರ್ಲೇ ಇಲ್ಲಂತೆ. ಅದಕ್ಕೆ ನಿನ್ನ ಗಂಡ ನನ್ನ ಜೊತೆ ಬಂದು ನನ್ನ ಬಿಗಿದಪ್ಪಿ ಕಾಮದಾಸಿಯನ್ನು ಪೂರೈಸು ಅಂತ ಹೇಳಿ ತಮ್ಮನ ಹೆಂಡತಿ ಅಂತ ಪರಿಜ್ಞಾನ ಇಲ್ಲದೆ ನನ್ನನ್ನ ಮಂಚಕ್ಕೆ ಕರೆದ. ಅಯ್ಯೋ ಶಿವ ಶಿವ, ಇವಳು ಎಳ್ಳಲ್ಲ ಶ್ರೀದೇವಿ ಅಮ್ಮಾರಿ. ತಮ್ಮನ ಹೆಂಡತಿ ಮಗಳ ಸಮಾನ, ಮಗಳ ಮೇಲೆ ತಂದೆ ಎಂದಾದರೂ ತನ್ನ ಕಾಮದಾವನ್ನು ಈಡೇರಿಸಿಕೊಳ್ಳಲು ಸಾಧ್ಯವೇ?
ಸಾಧ್ಯವೇ ಶ್ರೀದೇವಿ, ಸಾಧ್ಯವೇ? ರೀ, ನೀವು ಹೀಗೆ ಚಿಂತೆ ಮಾಡಬೇಡಿ. ನೀವು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತರಿ, ನನಗೆ ಚೆನ್ನಾಗಿ ಗೊತ್ತು. ತಾಳಿ ಕಟ್ಟಿದ ಹೆಂಡತಿಯ ಮೈ ಮುಟ್ಟಬೇಕಾದ್ರೆ ನನ್ನ ಅನುಮತಿ ಇಲ್ಲದೆ ಒಂದು ದಿನವೂ ನನ್ನ ಮೈ ಮುಟ್ಟಿಲ್ಲ ನೀವು. ಆದ್ರೆ ಇವಳು ಯಾವುದೋ ಸಂಚಿಗೆ ಬಲಿಯಾಗಿ ಸೇಡಿನ ಸಂಚಿಗೆ ನಿಮ್ಮ ಮೇಲೆ ಅಪವಾದ ಹೊರಿಸುತ್ತಿದ್ದಾಳೆ ರೀ, ಅಪವಾದ ಹೊರಿಸುತ್ತಿದ್ದಾಳೆ. ಏನೇ ನಿನ್ನ ಗಂಡನ ಬಗ್ಗೆ ನಾನು ಕೆಟ್ಟದಾಗಿ ಮಾತನಾಡೋಕೆ ನಿನ್ನ ಗಂಡನೇ ಮನ್ಮಾತನ? ನನ್ನ ಗಂಡ ಬರ್ಲಿ, ಎಲ್ಲ ವಿಷಯನ ಸರಿಯಾಗಿ ತಿಳಿಸ್ತೀನಿ. ಬೇಡಮ್ಮ ತಾಯಿ, ಬೇಡ. ಕಾನೂನು ಪ್ರತಿಷ್ಠೆಯಲ್ಲಿದ್ದ ನನ್ನ ತಮ್ಮನ ಹೃದಯದಲ್ಲಿ ನಿನ್ನ ಸುಳ್ಳಿನ ಬೀಜ ಬಿತ್ತಿ ಅವನ ಮನಸ್ಸನ್ನು ಹದಗೆಡಿಸಬೇಡ. ಬೇಕಾದರೆ ನಮ್ಮನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳಲು ನಿನ್ನ ಮನಸ್ಸು ಒಪ್ಪದಿದ್ದರೆ ನಿನಗೆ ಮುಖವನ್ನು ತೋರಿಸದ ಹಾಗೆ ಬಹುದೂರ ಹೊರಟು ಹೋಗುತ್ತೇವೆ ತಾಯಿ, ಹೊರಟು ಹೋಗುತ್ತೇವೆ. ನಾವ್ಯಾಕ್ರಿ ಈ ಮನೆ ಬಿಟ್ಟು ಹೊರಟು ಹೋಗಬೇಕು? ನಮ್ಮ ಮೈದುನ ನಮ್ಮ ಮೇಲೆ ನಂಬಿಕೆ ಇಲ್ಲದೆ ಮನೆ ಬಿಟ್ಟು ಹೊರಗೆ ಹಾಕಂತ ನೀವು ತಿಳ್ಕೊಡ್ತೀರೇನ್ರಿ? ಅದೆಂದಿಗೂ ಸಾಧ್ಯವಿಲ್ಲ ರೀ, ಅದೆಂದಿಗೂ ಸಾಧ್ಯವಿಲ್ಲ. ಯಾಕೆಂದ್ರೆ ಅವನು ನಾನು ತುತ್ತು ಮಾಡಿ ಉಣಿಸಿ ಬೆಳೆಸಿದ ನನ್ನ ಮಗ ರೀ. ಅವನೆಂದು ನಮ್ಮನ್ನು ಹೊರ ಹಾಕೋದಿಲ್ಲ ಸ್ವಾಮಿ, ಹೊರ ಹಾಕೋದಿಲ್ಲ. ಬೇಡ ಶ್ರೀದೇವಿ, ಬೇಡ. ಹೇಳಿಕೆಯ ಮಾತಿಗೆ ದೇವಾನು ದೇವತೆಗಳಲ್ಲದೆ ರಾಜ ಮಹಾರಾಜರ ಮನೆತನವೇ ಚಿತ್ರ ವಿಚಿತ್ರವಾಗಿ ಹೋಗಿವೆ. ಅಂದಾಗ ನಮ್ಮಂತವರ ಪಾಡೇನು? ಬಾ ಶ್ರೀದೇವಿ, ಹೋಗೋಣ. ಪ್ರಿಯ ಅಮ್ಮ, ತಾಯಿ, ನಿನಗೆ ಒಳ್ಳೆಯದಾಗಲಿ. ಈಗಲಾದ್ರೂ ನಿನ್ನ ಮನಸ್ಸಿಗೆ ಸಮಾಧಾನವಾಯಿತೇನಮ್ಮ, ಸಮಾಧಾನವಾಯಿತೆ. ನೀನು ಮಾಡಿದ ಈ ಮೋಸಕ್ಕೆ ಆ ದೇವರು ಕೂಡ ನಿನ್ನನ್ನು ಕ್ಷಮಿಸೋದಿಲ್ಲ. ನೀನು ನನಗೆ ಮೋಸ ಮಾಡಿದಂತೆ ನನ್ನ ಮೈದು ನನಗೂ ಕೂಡ ಮೋಸ ಮಾಡಬೇಡವಮ್ಮ, ನಿನಗೆ ಕೈ ಮುಗಿದು ಬೇಡ್ಕೊಳ್ತೇನೆ. ಭಿನ್ನಾಡು ಕಿತ್ತೆ. ಏಯ್, ನಿನ್ನ ಮೈದುನ ಅಂದ್ರೆ ನನ್ನ ಗಂಡ, ಅವ್ನು ನನಗೆ ಚೆನ್ನಾಗಿ ಗೊತ್ತೇ. ನೋಡು, ಈ ಮನೆಯಿಂದ ಹೊರಗೆ ಹೋಗ್ತಿರ ಇಲ್ಲ ನನ್ನ ಕತ್ತಿಗೆ ಕೈ ಹಾಕಿ. ತಮ್ಮ ಮಾಳಿಂಗ, ಹರೀಶ, ಕಾಳ ಸರ್ಪತ ಸೇರಿತು, ಹೆಣ್ಣು ಸರ್ಪ ಮನೆ ಮಾಡಿತು, ವಿಷಪುರಿತ ಹಾವು ಕಚ್ಚಿತು, ಬಾಳೆಲ್ಲ ಮಾಳಿಂಗ, ಎಂದಿಗೆ ನಮ್ಮ ಮನೆ ಋಣ ತೀರಿತು, ತೀರಿತು, ತೀರಿತು. ಬಾ ಶ್ರೀದೇವಿ. ನಾನು ಬಂದ ಮುರಿದು ಹೋಯಿತು ಪ್ರೇಮ ಬಂದ, ಈ ಮನೆಯ ಪುಣ್ಯ ತೀರಿತು ಎಂದು ಹರಿದು ಹೋಯಿತು ಕ್ಷೀರ ಸಾಗರ, ಮುರಿದು ಹೋಯಿತು ಪ್ರೇಮ ಬಂದ, ಕಾಳ ಸರ್ಪತ ಸೇರಿತು. ಅಂತೂ ಪೀಡೆಗಳು ತೊಲಗಿದವು. ಹೇಗಾದ್ರೂ ಮಾಡಿ ಇವ್ರನ್ನ ಮನೆ ಬಿಟ್ಟು ಆಚೆ ಕಳಿಸ್ಬೇಕಂತ ನಾನು ಅಂದ್ಕೊಂಡ ಕಾರ್ಯ ನಡೆದೇ ಹೋಯ್ತಲ್ಲ. ಅಬ್ಬ, ಇನ್ನು ಮೇಲೆ ನನ್ನ ಗಂಡನನ್ನ ಹೇಗಾದ್ರೂ ಮಾಡಿ ಸಾಯಿಸಿ ಆ ಮಾಲಿಗನನ್ನ ವಿಷಕಂಠನಿಂದ ಕೊಲ್ಲಿಸಿ ಹೇಗಾದ್ರೂ ಮಾಡಿ ನೀಲಕಂಠನ ಮನೆಯ ಸೊಸೆ ನಾನಾಗಲೇಬೇಕು. ಅಣ್ಣ ಅತ್ತಿಗೆ, ಅಣ್ಣ ಅತ್ತಿಗೆ. ಏನ್ರಿ ಬರುವಾಗ ಅಣ್ಣ ಅತ್ತಿಗೆ ಅಂತ ಕರಿತಾ ಇದ್ದೀರಲ್ಲ, ಪ್ರಿಯ ಪ್ರಿಯ ಅಂತ ಕರಿಬಾರ್ದೇನು? ಅಂದರೆ ನಿನ್ನ ಮಾತಿನ ಅರ್ಥ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟವರನ್ನು ಮರೆಯಬೇಕೆನ್ನೋ ನಿನ್ನ ಮಾತಿನ ಅರ್ಥ? ಹಾಗಲ್ಲ ರೀ. ನೋಡಿ, ನಾನು ಹೇಳೋ ಮಾತಿನಲ್ಲಿ ತಪ್ಪು ತಿಳ್ಕೊಬೇಡಿ. ಗಂಡ ಹೆಂಡತಿ ಅಂದ್ರೆ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಲ್ವಾ? ನಿಮ್ಮ ಅಣ್ಣ ಅತ್ತಿಗೆ ಏನಾದ್ರೂ ನಮ್ಮ ಕಷ್ಟದಲ್ಲಿ ಬರ್ತಾರೇನು? ಅದು ಏನೇ ಇರಲಿ, ಮೊದಲು ನನ್ನ ಅಣ್ಣ ನನ್ನ ಅತ್ತಿಗೆ, ಆ ನಂತರ ನೀನು. ಎಲ್ಲಿದ್ದಾರೆ ನನ್ನ ಅಣ್ಣ? ನನ್ನ ನೋಡಿ ನೋಡಿ ನೋಡಿ, ಅದೆಲ್ಲ ಹೋಗ್ಲಿ.
ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ, ನಾನು ಗಂಡನ ಪೂಜೆ ಮಾಡ್ಬೇಕಂತ ಎಲ್ಲ ತಯಾರು ಮಾಡಿಟ್ಟಿದ್ದೀನಿ. ಬನ್ರಿ, ನಿಮ್ಮ ಪಾದ ಪೂಜೆಯನ್ನು ನಾನು ಮಾಡ್ತೀನಿ, ಬನ್ರಿ. ಓ, ಎಂದಿಲ್ಲದ ಆಶೀರ್ವಾದ ಇಂದು ಪಡಿತಾ ಇದ್ದೀರಾ ಮಹಾರಾಣಿಯವರು? ಹೌದ್ರಿ, ಎಷ್ಟೇ ಆದ್ರೂ ನನ್ನ ಪತಿದೇವ ಅಲ್ವಾ. ಹಾಗಾದರೆ ಈ ಭೀಮನ ಅಮಾವಾಸ್ಯೆ ದಿನದೆಂದು ಈ ನಿನ್ನ ಗಂಡನ ಮನಸ್ಸನ್ನು ಆನಂದಿಸುವ ಒಂದು ಹಾಡನ್ನು ಹಾಡು. ಆ ಚಂದ್ರನಾಗಮನ ಭೂತಾಯಿ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಅದು ನಿಮ್ಮ ಅಣ್ಣ ಅತ್ತಿಗೆ. ಹಾ ಪ್ರಿಯಾ, ನನ್ನ ಅಣ್ಣ? ನಿಮ್ಮ ಅಣ್ಣನವರು ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಮನೆ ಬಿಟ್ಟು ಹೋಗಿದ್ದಾರೆ ರೀ. ಏನು ಹೇಳ್ತಿದೀಯಾ ಪ್ರಿಯಾ ನೀನು? ನನ್ನಣ್ಣ ಮನೆ ಬಿಟ್ಟು ಹೋದನ? ಯಾವ ಕಾರಣಕ್ಕಾಗಿ ಮನೆ ಬಿಟ್ಟು ಹೋದನೆಂದು ಅಳುವುದನ್ನು ನಿಲ್ಲಿಸಿ ಹೇಳು. ಯಾರು ಇಲ್ಲದ ಸಮಯ ಸಾಧಿಸಿ ನಿಮ್ಮಣ್ಣ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದಾರೆ. ಬಲಾತ್ಕಾರ ಮಾಡಲು ಬಂದಿದ್ದಾರೆ. ಏನಂದರೆ ದೇವರಂತ ನನ್ನ ಅಣ್ಣನ ಮೇಲೆ ಬಲಾತ್ಕಾರದ ಅಪವಾದವನ್ನು ಹೇರಿ ಮನೆ ಬಿಟ್ಟು ಹೊರ ಹಾಕಿದೀಯಾ? ಹುಚ್ಚು ಸುಳೆ! ಯಾರು ಇಲ್ಲದ ಅನಾಥೆ ಪರದೇಶಿ ಅಂತ ನಿನ್ನನ್ನು ಕೈ ಹಿಡಿದು ಗೆದ್ದಲು ಹುಳು ಕಟ್ಟಿದ ಹುತ್ತದಲ್ಲಿ ನಾಗ ಸರ್ಪಣಿಯಾದ ನೀನು ನಮ್ಮ ಮನೆಯನ್ನೇ ಕಾಲು ಇಟ್ಟು ಹುಳಿಯನ್ನು ಹಿಂಡಿ ಬಿಟ್ಟೆ. ನನ್ನಣ್ಣ ನನ್ನ ಅತ್ತಿಗೆ ಎಲ್ಲೇ ಇದ್ದರೂ ಹುಡುಕಿಕೊಂಡು ಬಂದು ಆ ನಂತರ ವಿಚಾರಿಸುತ್ತೇನೆ ನಿನ್ನನ್ನು. ಬರುತ್ತೇನೆ. ಯಾಕೆ ಹರೀಶ ಸಿಟ್ಟಿನ ವೇಷದಲ್ಲಿ ಸೇರಿದ ಸುಳಿಯದ ಹಿಡಿದು ಎಲ್ಲಿಗೆ ಹೊರಟಂತೆ ಕಾಡುತ್ತಿದೆಯಲ್ಲ? ಎಲ್ಲಿಯಾದರೂ ಅಪವಾದದ ಕೆಲಸ ನಡೆದಿದೆಯಾ? ಅಣ್ಣ, ಎಲ್ಲಿ ಅಪವಾದ ನಡೆದಿಲ್ಲಣ್ಣ, ನಮ್ಮ ಮನೆಯಲ್ಲೇ ನಡೆದಿದೆ. ಅಂದರೆ ಸತ್ಯವಂತ ಧರ್ಮ ರತ್ನಾಕಾರ ಮುಗ್ಧ ಜೀವಿಯಾದ ನಮ್ಮಣ್ಣ ಮನೆ ಬಿಟ್ಟು ಹೋಗಿದ್ದಾನಣ್ಣ, ಮನೆ ಬಿಟ್ಟು ಹೋಗಿದ್ದಾನೆ. ಹರೀಶ, ಏನು ಹೇಳ್ತಾ ಇದೀಯಾ ನೀನು? ಜೇನಿನಿಂದ ಬಿಡುಗಡೆಯಾಗಿ ಅಣ್ಣ ಅತ್ತಿಗೆಯರ ಮುಖ ನೋಡಿ ಸಂತೋಷ ಪಡಬೇಕೆಂದು ಓಡೋಡಿ ಬಂದರೆ ಅಂತ ಮಹಾನುಭಾವರೇ ಮನೆಯಲ್ಲಿಲ್ಲವೇ? ಯಾವ ಕಾರಣಕ್ಕಾಗಿ ಅವರು ಮನೆ ಬಿಟ್ಟು ಹೋದರು? ಹೇಳು ಹರೀಶ, ಹೇಳು. ಯಾವ ಬಾಯಿಂದ ಹೇಳಿದಣ್ಣ? ನಾನೊಬ್ಬ ದೊಡ್ಡ ಅಧಿಕಾರಿಯಾಗಿ ನಮ್ಮ ಮನೆ ಬೆಳಗುವುದಕ್ಕೆ ಸಂಸ್ಕೃತವಾದ ಹೆಣ್ಣನ್ನು ತರಲಿಲ್ಲಣ್ಣ. ನಮ್ಮ ಮನೆತನವನ್ನೇ ಸರ್ವನಾಶ ಮಾಡುವ ಮಹಾ ಹೆಮ್ಮಾರಿಯನ್ನೇ ತಂದು ಬಿಟ್ಟೆ. ಅದು ನಿನ್ನ ತಪ್ಪಲ್ಲ ಹರೀಶ. ಗಿಳಿಯನ್ನು ಪಂಜರದಲ್ಲಿಟ್ಟು ಜೋಪಾನ ಮಾಡಬೇಕೆಂದು ನೀನು ಬಯಸಿದೆ. ಆದರೆ ಅದು ಕಾಗೆಯಾಗಿ ಕಚೇರಿಯನ್ನೇ ಹಾಳು ಮಾಡಿಬಿಟ್ಟಿತು. ಏ ಸುಬ್ಬಿ, ಹೇಳು, ನನ್ನ ಅಣ್ಣ ಅತ್ತಿಗೆಯರು ಎಲ್ಲಿಗೆ ಹೋಗಿದ್ದಾರೆ? ನೋಡಿ, ಅವ್ರು ಎಲ್ಲಿ ಹೋಗಿದ್ದಾರೆ, ಯಾಕೆ ಹೋಗಿದ್ದಾರೆ ಅನ್ನೋದು ನನಗೇನು ಗೊತ್ತು? ಏ ಪಾತರಗಿತ್ತೆ, ಇದು ಎಲ್ಲ ನಿನ್ನ ಆಟ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಮಾನ ಹೋಗುವ ಪ್ರಸಂಗ ಬಂದರೆ ಪುರಾಣ ಕೊಟ್ಟಂಥ ಮನೆತನ ನಮ್ಮದು. ನಿನ್ನ ಹಾಗೆ ಜನರ ಕಣ್ಣಿಗೆ ಮಣ್ಣೆರಚಿ ಕಂಡಲ್ಲಿ ಸೆರಗಾಸಿ ಬರುವ ವಂಶವಲ್ಲ. ಲೇ ಪಾತರಗಿತ್ತಿ, ದೇವರಂತ ನನ್ನಣ್ಣ ಅತ್ತಿಗೆಯರನ್ನು ಹುಡುಕಿ ತಂದ ಮೇಲೆ ನಿನ್ನನ್ನು ಕಡಿದು ಹೆಡೆಗೆ ತುಂಬಲಿಲ್ಲ. ನನ್ನ ಹೆಸರು ಮಾಯಾಂತಕ ಮಾಳಿಂಗನೇ ಅಲ್ಲ. ಬಾಹರಿಸ, ಹೋಗೋಣ.
ಹೋಗೋ ಹೋಗೋ, ನೀನು ಹೋದ್ರೆ ಏನಾಯ್ತು? ನನ್ನ ಪ್ರಿಯಕರನಿಂದ ನಿಮಗೆ ಸರಿಯಾದ ಬುದ್ಧಿಯನ್ನ ಕಲಿಸದೆ ಹೋದ್ರೆ ನಾನು ಪ್ರಿಯನೇ ಅಲ್ಲ. ಅರೆ, ಮನೆಯಲ್ಲಿ ಮೈದು ನನಗೆ ಒಂದು ಮಾತು ಹೇಳಿದೆ. ಆ ಕಾಮ ಪಿಶಾಚಿಯ ಮಾತು ಕೇಳಿಕೊಂಡು ಮನೆ ಬಿಟ್ಟು ಬಂದು ಬಿಟ್ಟಿವೆಲ್ಲ. ಈಗ ನನ್ನ ಮೈದನನು ನಮ್ಮನ್ನು ಹುಡುಕಾಡುವುದಿಲ್ಲವೇ? ಏನು ಮಾಡುವುದು ಶ್ರೀದೇವಿ? ಏನು ಮಾಡುವುದು ಶ್ರೀದೇವಿ? ನನ್ನ ತಮ್ಮ ಅದಾವ ಗುಣಗಳನ್ನು ನೋಡಿ ಅವಳನ್ನು ಕೈ ಹಿಡಿದನು. ಏನು ನನ್ನ ತಮ್ಮನ ಮರ್ಯಾದೆಗೆ ಕಳಂಕ ತರುವುದಲ್ಲದೆ ನನಗೆ ಅಪವಾದದ ಹೊರೆಯನ್ನೇ ಹೊರಸಿ ಬಿಟ್ಟಳು ಶ್ರೀದೇವಿ, ಹೊರಸಿ ಬಿಟ್ಟಳು. ರೀ, ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗಬೇಡಿ. ನೀವೆಂಥವರು, ನಿಮ್ಮ ಮನಸ್ಸು ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತ್ರಿ, ಚೆನ್ನಾಗಿ ಗೊತ್ತು. ಆದ್ರೆ ನನ್ನ ಮೈದುನರಿಗೆ ನೀವೆಂದ್ರೆ ಅವರಿಗೆ ದೇವರ ಸಮಾನ ರೀ, ದೇವರ ಸಮಾನ. ನಿಜ ಶ್ರೀದೇವಿ, ನೀನು ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕೆಂದು ನನ್ನ ತಮ್ಮಂದಿರು ನನ್ನ ಬಗ್ಗೆ ನಂಬಿಕೆ ಇಟ್ಟರು. ಸರಿ, ಒಂದು ವೇಳೆ ಆ ಕಾಮುಕಿಯ ಹೇಳಿಕೆಯ ಮಾತನ್ನು ನಂಬಿ ಬಿಟ್ಟರೆ ಈ ನಿನ್ನ ಗಂಡ ಇದ್ದು ಸತ್ತಂತೆ ಶ್ರೀದೇವಿ, ಇದ್ದು ಸತ್ತಂತೆ. ಅಲ್ಲಲ್ಲಿ ಆ ಕಾಮ ಪಿಶಾಚಿ ಹೆಣ್ಣಿನ ಮಾತು ನಂಬಿಕೊಂಡು ನಾವು ಮನೆ ಬಿಟ್ಟು ಬಂದಿದ್ದೇವೆ. ಅಂದ ಮೇಲೆ ಆ ಮನೆಯಲ್ಲಿ ನಾವು ಹೇಗೆ ಆ ಮನೆ ಬಿಟ್ಟು ಬಂದು ಅಂತ ನನಗೊಂದು ತಿಳಿತಿಲ್ಲ ರೀ, ನನಗೊಂದು ತಿಳಿತಿಲ್ಲ. ನೀನು ಏನು ಹೇಳು ಶ್ರೀದೇವಿ, ಹೇಳಿಕೆಯ ಮಾತಿಗೆ ಕಿವಿ ಕೊಡುವ ಜನನೇ ಸಾಕಷ್ಟು ಅಂದಾಗ ತಮ್ಮನ ಹೆಂಡತಿಯನ್ನು ಬಲಾತ್ಕರಿಸಲು ಪ್ರಯತ್ನ ಪಟ್ಟ ನೀಚನಿವನನ್ನು ಈ ಜನರಾಡಿಕೊಳ್ಳುವುದಕ್ಕಿಂತ ಮುಂಚೆ ಎಲ್ಲಿಯಾದರೂ ಬಹುದೂರ ಹೋಗೋಣ ಬಾ ಶ್ರೀದೇವಿ. ರೀ, ಬಾ. ಎಲ್ಲಿಗಂತ ಹೋಗೋದು ಸ್ವಾಮಿ, ಎಲ್ಲಿಗಂತ ಹೋಗೋದು? ಮುಂದಿನ ದಾರಿ ಏನು ಅಂತ ನಮಗೆ ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ. ಮೈದನೊಂದಿಗೆ ಬಾಳಿದ ನಾವು ಮೈದನನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ರೀ, ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಹುಚ್ಚಿ, ನುಂಗಲಾರದ ಅಪವಾದದ ಕುತ್ತು ನಾಲಿಗೆಯ ಅಂಚಿನೊಳಗೆ ಸಿಕ್ಕುಂತು ಕತ್ತನ್ನು ಉಚುಕುತ್ತದೆ. ಬೇಡ ಶ್ರೀದೇವಿ, ಬೇಡ. ನಾವು ಈ ಊರಿನಲ್ಲಿರುವುದೇ ಬೇಡ. ನೀನು ಒಂದಿಷ್ಟು ಸ್ವಲ್ಪ ಇಲ್ಲೇ ಕುಳಿತಿರು, ನಾನು ಒಂದಿಷ್ಟು ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುತ್ತೇನೆ. ಆಯ್ತು ಸ್ವಾಮಿ.